ಯಾವುದು ಇಲ್ಲ, ಒಂದೆರಡು ದಿನದಲ್ಲಿ ಎಲ್ಲ ವಾತಾವರಣ ಸರಿ ಹೋಗುತ್ತೆ. ನೋಡಿ, ಒಂದೇನಿದೆ ಅಂದರೆ ಇಡೀ ದೇಶದಲ್ಲಿ ಮೋದಿಜಿಯವರ ಪರವಾದ ಅಲೆ ಇದೆ, ಬಿ ಜೆ ಪಿ ಪರವಾದ ಅಲೆ ಇದೆ. ಆದರೆ ಈ ಚುನಾವಣೆ ನಿರ್ಲಕ್ಷ್ಯ ಮಾಡಬಾರ್ದು, ಚುನಾವಣೆನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಕೂತು ಮಾತಾಡುವಂಥ ಕೆಲಸ, ವೈಯಕ್ತಿಕ ನೆಲೆಯಲ್ಲಿ ಮಾತಾಡುವಂಥ ಕೆಲಸ ಎಲ್ಲ ಕಡೆಯೂ ನಡೀತಾ ಇದೆ. ಎಲ್ಲವೂ ಒಂದೆರಡು ದಿನದಲ್ಲಿ ಸರಿ ಹೋಗುತ್ತೆ. ನಾವಂತೂ ಒಂದೇ ಗುರಿ. ನಾನು ಮುಂಚೆನೇ ಹೇಳಿದ್ದೀನಿ, ವೈಯಕ್ತಿಕ ರಾಜಕಾರಣಕ್ಕೆ ಇದು ಸಮಯ ಅಲ್ಲ, ಇದು ದೇಶ ಹಿತದ ರಾಜಕಾರಣ ಮಾಡುವಂಥ ಸಮಯ. ಒಂದೊಂದು ಓಟು ಕೂಡ ಅಮೂಲ್ಯ. 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೇವಲ 1 ಸೀಟ್ ಕಡಿಮೆ ಆದ ಕಾರಣಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಹಾಗೆಯೇ 2004ರ ವಿಧಾನಸಭಾ ಚುನಾವಣೆ ಸಂತೆಮಾರನಹಳ್ಳಿ ಕ್ಷೇತ್ರದಿಂದ AR ಕೃಷ್ಣಮೂರ್ತಿ ಸ್ಪರ್ಧೆ ಮಾಡಿದರು. ಧ್ರುವ ನಾರಾಯಣ್ ಎದುರುಗಡೆ ಕೇವಲ 1 ಓಟ್ನಲ್ಲಿ ಸೋತರು. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಹಾಗಾಗಿ ಇದನ್ನು ಮನವೊಲಿಕೆ ಮಾಡ್ತೇವೆ. ಮನವರಿಕೆ ಮಾಡಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಒಂದೇ ಗುರಿ, ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಕರ್ನಾಟಕದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ ಏನೇನು ನಾವು ಸಕಾರಾತ್ಮಕ ಪ್ರಯತ್ನ ಮಾಡೋಕ್ಕಾಗತ್ತೆ ಅಷ್ಟು ಪ್ರಯತ್ನ ನಾವು ಮಾಡ್ತೀವಿ. ಯಾವುದು ಇಲ್ಲ, ಒಂದೆರಡು ದಿನದಲ್ಲಿ ಎಲ್ಲ ವಾತಾವರಣ ಸರಿ ಹೋಗುತ್ತೆ. ನೋಡಿ, ಒಂದೇನಿದೆ ಅಂದರೆ ಇಡೀ ದೇಶದಲ್ಲಿ ಮೋದಿಜಿಯವರ ಪರವಾದ ಅಲೆ ಇದೆ, ಬಿ ಜೆ ಪಿ ಪರವಾದ ಅಲೆ ಇದೆ. ಆದರೆ ಈ ಚುನಾವಣೆ ನಿರ್ಲಕ್ಷ್ಯ ಮಾಡಬಾರ್ದು, ಚುನಾವಣೆನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಕೂತು ಮಾತಾಡುವಂಥ ಕೆಲಸ, ವೈಯಕ್ತಿಕ ನೆಲೆಯಲ್ಲಿ ಮಾತಾಡುವಂಥ ಕೆಲಸ ಎಲ್ಲ ಕಡೆಯೂ ನಡೀತಾ ಇದೆ. ಎಲ್ಲವೂ ಒಂದೆರಡು ದಿನದಲ್ಲಿ ಸರಿ ಹೋಗುತ್ತೆ. ನಾವಂತೂ ಒಂದೇ ಗುರಿ. ನಾನು ಮುಂಚೆನೇ ಹೇಳಿದ್ದೀನಿ, ವೈಯಕ್ತಿಕ ರಾಜಕಾರಣಕ್ಕೆ ಇದು ಸಮಯ ಅಲ್ಲ, ಇದು ದೇಶ ಹಿತದ ರಾಜಕಾರಣ ಮಾಡುವಂಥ ಸಮಯ. ಒಂದೊಂದು ಓಟು ಕೂಡ ಅಮೂಲ್ಯ. 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೇವಲ 1 ಸೀಟ್ ಕಡಿಮೆ ಆದ ಕಾರಣಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಹಾಗೆಯೇ 2004ರ ವಿಧಾನಸಭಾ ಚುನಾವಣೆ ಸಂತೆಮಾರನಹಳ್ಳಿ ಕ್ಷೇತ್ರದಿಂದ AR ಕೃಷ್ಣಮೂರ್ತಿ ಸ್ಪರ್ಧೆ ಮಾಡಿದರು. ಧ್ರುವ ನಾರಾಯಣ್ ಎದುರುಗಡೆ ಕೇವಲ 1 ಓಟ್ನಲ್ಲಿ ಸೋತರು. ಒಂದೊಂದು ಓಟು ಮುಖ್ಯ, ಒಂದೊಂದು ಸೀಟು ಮುಖ್ಯ. ಹಾಗಾಗಿ ಇದನ್ನು ಮನವೊಲಿಕೆ ಮಾಡ್ತೇವೆ. ಮನವರಿಕೆ ಮಾಡಿ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಒಂದೇ ಗುರಿ, ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಕರ್ನಾಟಕದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವ ದೃಷ್ಟಿಯಿಂದ ಏನೇನು ನಾವು ಸಕಾರಾತ್ಮಕ ಪ್ರಯತ್ನ ಮಾಡೋಕ್ಕಾಗತ್ತೆ ಅಷ್ಟು ಪ್ರಯತ್ನ ನಾವು ಮಾಡ್ತೀವಿ.